ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಇವತ್ತು ಪನ್ನೀರ್ ಇಲ್ದೇ ಪಾಲಕ್ ಸೊಪ್ಪಿನ ಗ್ರೇವಿ ಮಾಡಿದ್ದೀನಿ. ಈ ಗ್ರೇವಿ ಪಾಲಕ್ ಪನ್ನೀರ್ ಏನು ಟೇಸ್ಟ್ ಕೊಡುತ್ತೋ ಅಷ್ಟೇ ಟೇಸ್ಟ್ ಕೊಡುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ನೋಡಿ. ಕ್ವಿಕ್ಕಾಗಿ ಹೇಳ್ತೀನಿ. ನಾನು 3 ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಈ ಬಾಣಲೆಗೆ ನೀರು ಹಾಕ್ಬಿಟ್ಟು ಆ ಸೊಪ್ಪನ್ನು ಬೇಯಿಸ್ಕೊಬೇಕು. ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ದೇ ಇದ್ರೂ ಪರವಾಗಿಲ್ಲ. ನೀರು ಬಿಸಿ ಇದ್ದಾಗ ಅದಕ್ಕೆ ಹಾಕಿದ್ರೆ ಆಯಿತು. ಏಕೆಂದರೆ ಅದನ್ನು ಮತ್ತೆ ಒಗ್ಗರಣೆಗೆ ಹಾಕ್ತೀವಲ್ಲ, ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇಲ್ಲ. ಎಲ್ಲರ ಮನೆಯಲ್ಲೂ ಎಲ್ಲ ಟೈಮಲ್ಲೂ ಪನ್ನೀರ್ ಇರಲ್ಲ. ಸೊ ಅಂಥ ಟೈಮಲ್ಲಿ ಈ ಗ್ರೇವಿನ ಮಾಡ್ಕೊಂಡು ನೋಡಿ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಪದೇ ಪದೇ ಒಂದೇ ಥರ ನಾವು ಚಟ್ನಿ ಪಲ್ಯಗಳು ಮಾಡಿ ತಿಂದು ಬೇಜಾರಾಗಿ ಇದೊಂಥರ ಮಾಡ್ಕೊಂಡು ತಿಂದು ನೋಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಸೊಪ್ಪು ಬೇಯೋವಾಗಲೇ ನಾನು ಒಂದು 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾವು ಶೋಧಿಸ್ಕೊಬೇಕು. ಈ ಪಾಲಕ್ ಸೊಪ್ಪಿನ ಗ್ರೇವಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಬೆಂದಿರೋ ಸೊಪ್ಪನ್ನ ನಾನು ಶೋಧಿಸ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಬೇಕು. ಮತ್ತು ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಈ ಟೊಮೊಟೊನ ರುಬ್ಕೊಂಡಿದ್ದೀನಿ. ಟೊಮೊಟೊನ ರುಬ್ಕೊಳ್ಳೋದ್ರಿಂದ ಅದ್ರ ಗ್ರೇವಿದು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀನಿ. ಇದೇ ನೋಡಿ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ನಾನು ಇದಕ್ಕೆ ರುಬ್ಬೋವಾಗಲೇ ಹಾಲು ಕೆನೆನ ಹಾಕ್ತಾಯಿದ್ದೀನಿ. ಇದು ಒಂದು 3 ದಿವಸದ್ದು ಅರ್ಧ ಲೀಟ್ರಿಂದ ಹಾಲಿಂದ ಕೆನೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದನ್ನು ಒಗ್ಗರಣೆ ಮಾಡಬೇಕು. ಈ ಒಗ್ಗರಣೆಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಇದು ಪಲಾವ್ ಎಲೆ ಮತ್ತು ಲವಂಗ ಮತ್ತು ಚಕ್ಕೆನ ಹಾಕ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ತುಂಬ ಲೆಂತಿ ವಿಡಿಯೋ ಮಾಡಿ ನಿಮಗೆ ಬೋರ್ ಅನಿಸಲ್ಲ. ನಾನು ಹೇಳೋ ವಿಷಯನ ಕ್ವಿಕ್ಕಾಗಿ ಹೇಳ್ತೀನಿ. ಇವಾಗ ಆವಾಗಲೇ ಹೆಚ್ಚಿದಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಈ ಗ್ರೇವಿನ ಒಂದು ಸಲ ಮನೇಲಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ. ಮತ್ತು ಈ ಗ್ರೇವಿ ಪಾಲಕ್ ಸೊಪ್ಪಿಂದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿದರೆ ಆಯಿತು. ಈ ವಿಡಿಯೋಗೆ ಒಂದು 100 ಲೈಕ್ ಆದರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಪ್ಲೀಸ್ ಲೈಕ್ ಕೊಡಿ. ವಿಡಿಯೋ ನೋಡಿ ನೀವು ಕೊಡೋ ಒಂದು ಲೈಕು ನಮಗೆ ತುಂಬ ಖುಷಿ ಕೊಡುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಮತ್ತು ಇದ್ರ ಜೊತೆ ಆವಾಗಲೇ ರುಬ್ಕೊಂಡಿದ್ದೆನಲ್ಲ ಟೊಮೊಟೊ ಹಣ್ಣಿನ ಪೇಸ್ಟ್ನ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಗ್ರೇವಿ ಮಾಡೋದಂತೂ ತುಂಬ ಸುಲಭ ಮತ್ತು ಬೇಗ ಆಗುತ್ತೆ ಇದು. ಮತ್ತು ಇವತ್ತು ಚೆನ್ನಾಗಿ ಬೇಯ್ತಾ ಇರೋವಾಗಲೇ ಸ್ಪೈಸಸ್ನ ಹಾಕಬೇಕು. ಇವಾಗ ಅರಿಶಿನ ಪುಡಿ ಹಾಕಿದ್ದೀನಿ, ಮತ್ತು ಧನಿಯಾ ಪುಡಿ, ಮತ್ತು ಖಾರದ ಪುಡಿ, ಮತ್ತು ಸ್ವಲ್ಪ ಗರಂ ಮಸಾಲ ಇವೆಲ್ಲನೂ ಹಾಕಿ ನಾವು ಚೆನ್ನಾಗಿ ಫ್ರೈ ಆಗಬೇಕು. ಇದ್ರ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ನಮ್ಮೂರಲ್ಲಿ ಸೊಪ್ಪು ಮಾರೋಕ್ಕೆ ಬಂದವಾಗೆಲ್ಲ ನಾನು ಪಾಲಕ್ ಸೊಪ್ಪನ್ನ ತೊಗೊತೀನಿ. ಅದಕ್ಕೆ ನಮ್ಮ ಪಕ್ಕದ ಮನೆ ನಮ್ಮ ಸುಲತ್ನಮ್ಮ ಕೇಳ್ತಾಯಿತ್ತು, ನೀನು ಯಾವಾಗಲೂ ಪಾಲಕ್ ಸೊಪ್ಪನ್ನ ತೊಗೊತೀಯಲ್ಲ, ಏನಕ್ಕೆ ತಗೋತಿ, ಅದರಲ್ಲಿಂದ ಏನು ಮಾಡೋಕ್ಕಾಗುತ್ತೆ ಅಂತ. ಪಾಲಕ್ ಸೊಪ್ಪು ಸಾಂಬಾರ್ಗಿಂತನೂ ಈ ಥರ ಗ್ರೇವಿಗೆ ಪಾಲಕ್ ಪನ್ನೀರ್ಗೆ ತುಂಬ ಚೆನ್ನಾಗಾಗುತ್ತೆ. ಇದೇ ಟೈಮಲ್ಲಿ ಅದೆಲ್ಲ ಫ್ರೈ ಆಗಿದೆ. ಇವಾಗ ನಾನು ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿದ್ದಂಥದ್ದು. ಈ ಕಸೂರಿ ಮೇಥಿನ ಹೇಗೆ ಮಾಡೋದಂತ ನಾನು ಆಲ್ರೆಡಿ ಹಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಚೆಕ್ ಮಾಡಿ. ಈ ಕಸೂರಿ ಮೇಥಿ ಹೊರಗಡೆ ತಂದಿದ್ದಕ್ಕಿಂತನೂ ಮನೇಲಿ ಮಾಡಿದ್ದಾದರೆ ಅದರ ಆರಾಮ ತುಂಬ ಚೆನ್ನಾಗಿರುತ್ತೆ. ಈ ಕಸೂರಿ ಮೇಥಿ ದಾಲ್ ಕಿಚಡಿಗೆ ಮತ್ತು ನಾನ್ ವೆಜ್ ರೆಸಿಪಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಕಸೂರಿ ಮೇಥಿನೂ ಹಾಕಿದಾಯ್ತು. ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ. ಇವಾಗ ಇದೆಲ್ಲ ಎಣ್ಣೆ ಬಿಡ್ಕೊತಾ ಇದ್ದೆ. ಈ ಟೈಮಲ್ಲಿ ನಾವು ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ರುಬ್ಬಿರ್ತೀವಲ್ಲ ಅದನ್ನು ಹಾಕಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಖಾರದ ಪುಡಿನೂ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಕಲರ್ ನೋಡಿ ಹೆಂಗಿದೆ ಅಂತ. ಸಾರಿ, ನಾನು ಹೇಳೋದು ಮರ್ತೆ. ನಾನು ಸ್ಟಾರ್ಟಿಂಗು ಒಗ್ಗರಣೆಗೆ ಹಾಕಿದ್ನಲ್ಲ, ಆವಾಗ ನಾನು ಸೋಂಪು ಕಾಳನ್ನು ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಇದನ್ನು ಉಪ್ಪು ಹಾಕಿ ಎತ್ತಿಟ್ಕೊಂಡ್ರೆ ಆಯಿತು. ನೋಡಿ, ಇದು ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಆಗಿದೆ ಇದು. ಈ ಥರ ಪಾಲಕ್ ಸೊಪ್ಪಿನ ಗ್ರೇವಿನ ಒಂದು ಸಲ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರಾ. ಪನ್ನೀರ್ನೇ ಹಾಕ್ದಂಗೆ ಪಾಲಕ್ ಪನ್ನೀರ್ ಟೇಸ್ಟ್ ಕೊಡುವ ಪಾಲಕ್ ಸೊಪ್ಪಿನ ಗ್ರೇವಿ ರೆಡಿ.